ದಿನ ನನ್ನ ಮಡದಿಯಾದ ಚಂದ್ರಾಸಿ ದೇವಿನ ಕಾಡಿನಲ್ಲಿರ್ತಕ್ಕಂಥ ಕೋರ ಮೃಗಗಳ ಹಾಗೆ ತುತ್ತಾಗಿ ಬಂದ ನಾನೊಬ್ಬ ಚಾಂಡಾಳ ತಾಯಿ. ಏನು ಏನು ನನ್ನ ಮಡದಿ ಚಂದ್ರಾಸೆ? ಇಲ್ಲ ಇಲ್ಲ, ನನ್ನ ಮಡದಿ ಚಂದ್ರಾಸಿ ದೇವಿ ಬದುಕಿನ ಸಾಧ್ಯವೇ ಇಲ್ಲ. ಇಲ್ಲ ಇಲ್ಲ, ನನ್ನ ಮಡದಿ ಸತ್ತಿರ್ತಕ್ಕಂಥ ಮೂಲೆ ಬಾಯಿಗೆ ತುತ್ತಾಗಿರ್ತಕ್ಕಂಥ ಮಂಡ್ಯ ಮಾಂಸಗಳನ್ನು ತಗೊಂಡೋಗಿ ಗಂಗಾದೇವಿಗೆ ತರ್ತಿದ್ದೀನಿ. ನನ್ನ ಸತಿ ಬದುಕಿರುವುದು ಎಂಬುದಾಗಿ ಹೇಳ್ತಿವೆ. ಛೇ, ಪರರ ಪತಿಯನ್ನು ವಾಸಪಡಿಸಿಕೊಳ್ಳಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಇಲ್ಲ, ನೀನೇ ನನ್ನ ಮಡದಿ ಅಲ್ಲವೇ? ನನ್ನ ಚಂದ್ರಾಸೆ ನನ್ನ ಮಡದಿ ಚಂದ್ರಾಸೆ ದೇವಿ ನೀನೇ ಆದ ಮೇಲೆ ನಾನು ಕಷ್ಟ ಯಾವ ರೀತಿ ಬಂತು, ನಾವು ಎಲ್ಲಿಂದ ಎಲ್ಲಿಗೆ ಬಂದು ಆ ವೃತ್ತಾಂತವನ್ನು ಸ್ವಲ್ಪ ತಿಳಿಸುತ್ತೀರಿ. ನೀವು ನನ್ನೋರ್ವೊಡನೆ ನವಮಾಸ ತುಂಬಿದ್ದಾಗ ಕಾಡಿಗೆ ಕರೆದೊಯ್ಯಲಿಲ್ಲವೇ? ಕಾಡಿಗೆ ಕರೆದೊಡನೆ ನಾನು ನೀವು ತಾನೇ ಮರದಡಿಯಲ್ಲಿ ಮಲಗಿರುವಾಗ ಕುದುರೆಯೂ ಹಾಗೂ ಸಾಮಗ್ರಿಗಳೆಲ್ಲವೂ ಮಾಯವಾಗಿ ಅನಂತರ ನನಗೆ ದಾಹ ಉಂಟಾಗಿ ಜಲವು ಬೇಕೆಂದೊಡನೆ ನೀವು ನನ್ನೋರ್ವಳನ್ನೇ ತಾಳೆ ಮರದಡಿಯಲ್ಲಿ ಬಿಟ್ಟು ನೀವು ಕಾಡಿಗೆ ಓದಿರಲ್ಲವೇ ಜಲವನ್ನು ತರಲು ಸುಗ. ಆಗ ನಿಮ್ಮ ನರಸುತ್ತಾ ಮಾರ್ಗವಾಗಿ ಬರುತ್ತಿರುವಾಗ ನನ್ನ ಮಗುವಿನ ಜನನವಾಯಿತು ಸ್ವಾಮಿ. ಮಗುವನ್ನೆತ್ತುಕೊಂಡು ಕಾಡು ಕೊರವರಾದ ಎಲ್ಲಮ್ಮನವರ ಕೈಗೆ ಸಿಕ್ಕಿ ಅವರ ಋಣವನ್ನು ತೀರಿಸಲು ಸುಗ ನಾನೀಗ ಈ ಊರಿನ ರಾಮಶಾಸ್ತ್ರಿಯನ್ನೇ. ಇನ್ನೂ ನಾನು ಯಾರೆಂದು ನಿಮಗೆ ತಿಳಿಯಲಿಲ್ಲವೇ? ಸ್ವಾಮಿ, ತಾವೇ ಸ್ವತಃ ನನಗೆ ನಿಮ್ಮ ಕೈಯಾರ ಕಟ್ಟಿರುವ ಈ ನನ್ನ ಮಾಂಗಲ್ಯವೇ ನೀವೇ ಸಾಕ್ಷಿಭೂತರಾಗಿ ಹಾಗಾದರೆ ನಾನು ಹೋಗುವಾಗ ನಿನ್ನ ಏನಾಯಿತು? ನನ್ನ ಮುತ್ತೈದೇತನದ ಮೂಗುತಿಯನ್ನು ಬ್ರಾಹ್ಮಣರು ಬಂದು ಹುಲಿಯ ಬಾಯಿಂದ ತಪ್ಪಿಸಿ ಅವರಿಗೆ ದಾನವನ್ನಾಗಿ ನೀಡಿದನು ಸ್ವಾಮಿ. ಮತ್ತೆ ಬೇರೇನಿಲ್ಲ. ಇನ್ನು ನನ್ನ ನೆನಪು ನಿಮಗೆ ಬಂದಿಲ್ಲವೇ ಪ್ರಭು? ಹಾಗಾದ ಮೇಲೆ ನೀನೇ ನನ್ನ ಮಂದಿ ಚಂದ್ರಾಸಿ ದೇವಿ. ಹೌದು ಸ್ವಾಮಿ. ಪ್ರಭು ನೋಡಿ ಪ್ರಭು, ಇವನು ನಮ್ಮ ಮಗನ ಸ್ವಾಮಿ. ಇವನೇ ನಮ್ಮ ಮಗನ ಸ್ವಾಮಿ. ದೇವಾ ದೇವಾ మాట్లాడే నా చేతిలో పని చేసేదానికి అవదు అలాగని
మీరు ఇప్పుడే పోయి తర్వాత ఒక దాసిని తోడుకోరండి. ఎట్లుండాల దాసి? మీ అట్లా మాత్రం వద్దండి. ఇంటి పని, వంట పని, అవతల పని అంతా చేయాలి. అంతా చేయాలా? అవును. అట్లా మంచిని తోడుకొని రావాలా? మీకంటూ పని చేసేదానికి అవును. నా చేతిలో కాకుండా అంటే కదా ఇట్టయింది పందా. నా చేతులంటూ పని కాదు, నాకంటూ వయసు అయిపోయింది. పని చేసేదాన్ని కాదు. మన బిడ్డ పుట్టిన పండుగ రోజు కదా ఇదా, గోధుమలు విసిరాల, బట్టలు తోడు ఉతకాలా, అన్ని వంటల పనులు చేయాలి. పని మనిషిని పట్టుకోరండి. అట్లా దాసి ఎవరు ఉండారే మన నగరంలో? అది నేను చెప్పియన్నా? చెప్పిస్తే మంచిదే. కొట్టద్దు వీళ్ళంతా ఏమంటారు? లేకపోతే నేను ఉండను. నాన్న ఇంటికి పోతాను. నేను 3 లక్షలు ఇచ్చినాను నేను ఆయనకి. 3 లక్షలు ఇచ్చి నేను తెచ్చిండేది. వేరే మాటలొద్దు, పోయి పని మనిషిని పట్టుకోరండి. ఎవరినప్ప తోడుకొని నగరంలో? ದೇವಿ, ನಮ್ಮ ಕರ್ಮದ ಧರ್ಮ ಹರಿವರೆಗೂ ನಾನೇ ನಿನ್ನ ಗಂಡ ಎಂಬ ವಿಚಾರ, ನೇರ ನನ್ನ ಮಡದಿಯ ಚಂದ್ರಾಸಿ ದೇವಿ ಎಂಬ ವಿಚಾರ ಈ ಸೌರಾಷ್ಟ್ರ ಜನರಿಗೆ ಯಾರಿಗೂ ಗೋಚರವಾಗಬಾರದು. ನಿನ್ನ ಆಗಿಂದಾಗೆ ನಾನು ಬಂದು ನೋಡ್ಕೊಂಡು ಬರ್ತಾ ಇದ್ದೀನಿ. ಮಗನ ಕರ್ಕೊಂಡು ಪ್ರಭಾವವಾಗಿ ನೀನು ರಾಮಶಾಸ್ತ್ರಿ ಮನೆಯಲ್ಲಿ ಎಂಬುದಾಗಿ ಹೇಳಿದಾಗ ಸತ್ಯರಥ ಮಹಾರಾಜ ರಾಮಶಾಸ್ತ್ರಿ ಅಲ್ಲಿಗೆ ಬಂದ್ಬಿಟ್ಟ. ಪರಮಾತ್ಮ ಏನಮ್ಮ ಅಯ್ಯ ಸತ್ಯರಥ, ನಿನ್ನ ಮಡದೆ ಚಂದ್ರಾಸಿ ದೇವಿ ಈಚೆನೆ ಅಲ್ಲವೇ? ನಿನ್ನ ಮಗ ಈಚೆ ಅಲ್ಲವೇ? ನೀನೇ ಸತ್ಯರಥ ಮಹಾರಾಜ ಅಲ್ಲವೇ ಎಂದಾಗ ಸತ್ಯಪದಾಗಿ ಹೇಳಿ ಅದರ ವಿಚಾರಗಳನ್ನು ತಿಳಿಸಿ ಸತ್ಯಸ್ವಾಮಿ ಅಂತ ಎಂಬುದಾಗಿ ಹೇಳಿ, ಇವತ್ತಿಂದ ಈಚೆಗೆ ನಮ್ಮನೆ ಕೆಲಸ ಮಾಡಬೇಡಿ, ಹಾಗೆ ಕೂಲಿ ಕೆಲಸವನ್ನು ಮಾಡುತ್ತಾ ಕೂಲಿ ಮಾಡಬೇಡಿ, ಭೋಜನವನ್ನು ಮಾಡಿ ಕಾಲಗಳಿಗೆ ಅಂತ. ಆಗ ಸಟ್ರು ಮನೆಯಲ್ಲಿ ಗೋಧರಿಸಬೇಕಾಗಿದೆ. ಲಕ್ಷ್ಮಿ ಹಬ್ಬಕ್ಕೋಸ್ಕರವಾಗಿ ಆ ಚಂದ್ರಾಸನ ಗೋಧರಿಸಕ್ಕೋಸ್ಕರವಾಗಿ ಸಟ್ರು ಮನೆಗೆ ಹೋಗಿ ಕರ್ಕೊಂಡು ಹೋಗ್ತಾ ಇದ್ರೆ. ಆಡ್ತೀರಾ ಒಂದು ಮಾತು?